ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 361 ಯಾವ ಜನರು ಸ್ಥಾಪಿಸಿರುವ ಪ್ರತಿಯೊಂದನ್ನು ನಿರ್ನಾಮ ಮಾಡಲು ಯುದ್ಧ ಮಾಡಿದರೋ ಸಾಮಾನ್ಯ ರೀತಿಯ ಸಂಬೋಧನೆ ಮತ್ತು ಅಭಿನಂದನೆಗಳನ್ನು ರದ್ದುಪಡಿಸಿದರೋ ಮತ್ತು ಸಮಯದ ಗುರುತಿಸುವಿಕೆ ಮತ್ತು ನೀನು ಎಂಬುದನ್ನು ಪಾಪವೆಂದು ಅಸಹ್ಯಿಸಿ ಮತ್ತು ಮ್ಯಾನ್ಸಿಯರ್ ಮಾನ್ಯರೇ ಎಂಬುದರಿಂದ ಕುಗ್ಗಿಸಿ ಧಿಕ್ಕರಿಸಿ ಅದು ವಾರಗಳನ್ನು ದಶಕಗಳನ್ನಾಗಿಸಿತು ಮತ್ತು ಹಿಂದಿನ ತಿಂಗಳುಗಳನ್ನು ಇನ್ನು ಮುಂದೆ ತಿಳಿಯಬೇಕಿರಲಿಲ್ಲ. ಹಳೆಯ ಪದ್ಧತಿಗಳನ್ನು ದ್ವೇಷಿಸಲು ಖಂಡಿತವಾಗಿ ಸರಿಯಾದ ಕಾರಣಗಳಿರಬೇಕು. ಕ್ಷುಲ್ಲಕ ಮತ್ತು ಅಸಂಬದ್ಧ ದುಂದುಗಾರಿಕೆಯನ್ನು ತಳ್ಳಿಹಾಕಿತು. ಶ್ರೀಮಂತರ ಸಭಾಂಗಣಗಳ ನಾಶ, ದೋಚಿ ಹೋದ ರಾಜ ಮನೆತನದ ಗೋರಿಗಳು, ರಾಜರಾಣಿಯರನ್ನು ಶಿರಚ್ಛೇದನ ಮಾಡಲಾಯಿತು. ಚಿಕ್ಕ ಹುಡುಗನಾದ ಫ್ರಾನ್ಸ್ನ ಅರಸುಪುತ್ರನನ್ನು ದುಃಖಕರವಾಗಿ ಕೊಲ್ಲಿಸಿತು. ಅರಸುಪುತ್ರರನ್ನು ಭಿಕ್ಷುಕರನ್ನಾಗಿಸಿತು. ಪಾದ್ರಿಗಳನ್ನು ಮತ್ತು ಗಣ್ಯರನ್ನು ಕೊಲೆ ಮಾಡಿತು. ಸಾರ್ವಭೌಮ ಶಿರಚ್ಛೇದನ, ಗಣರಾಜ್ಯ ವಿವಾಹ, ಮೂಡೋನ್ ಅಂದರೆ ಮುನ್ಸಿಪಾಲಿಟಿ, ಚರ್ಮೋದ್ಯೋಗ, ಜೋಡಿಗಳನ್ನು ಕಟ್ಟಿ ಜೊತೆಯಾಗಿ ಲೂವರ್ನ ಕಣಿವೆಗೆ ಬಿಸಾಕಿದರು. ಕೈಗವಸಗಳನ್ನು ಸ್ತ್ರೀ ಪುರುಷರ ಚರ್ಮದಿಂದ ಮಾಡಲಾಗಿತ್ತು. ಈ ವಿಷಯಗಳು ಬಹಳ ಭಯಾನಕವಾದದ್ದು, ಆದರೆ ಅವೆಲ್ಲವೂ ಪ್ರತೀಕಾರದ ಸಾರ್ವಜನಿಕವಾಗಿ ಹೇಳಲು ಜೊತೆಯಾಗಿದೆ. ನೆಮೆಸಿಸ್ನ ಅಂದರೆ ಪ್ರತೀಕಾರದ ದೇವತೆ ದುಷ್ಕರ್ಮದ ಫಲದ ಪ್ರತ್ಯಕ್ಷತೆಯನ್ನು ಮುಂದಾಗಿ ತಿಳಿಸುತ್ತದೆ. ಪ್ರತೀಕಾರದ ಭೀಕರ ಕೈ ಹಳೆಯ ಫ್ರಾನ್ಸ್ನ ಭಯಂಕರ ಪಾಪಗಳನ್ನು ಮನಸ್ಸಿಗೆ ತರುತ್ತದೆ. ಶ್ರೀಮಂತರ ಮತ್ತು ಗಣ್ಯರ ವಂಚನೆಯ ಭಾರದಿಂದ ದರಿದ್ರರಾದ ರೈತರ ಭೂಮಿಯು ಬಿಡುಗಡೆಯಾಯಿತು. ಎಂದೆಂದಿಗೂ ಕ್ರೂರ ಬರಗಾಲದ ಆಕ್ರಮಣದಿಂದ ಮತ್ತು ಬಗ್ಗು ಬಡಿವ ಸುಂಕದಿಂದ, ಅನ್ಯಾಯದ ಯುದ್ಧಗಳು ಮತ್ತು ಪೈಶಾಚಿಕ ದುರಾಡಳಿತದಿಂದ ನಂತರ ಕೇವಲ ರೊಟ್ಟಿಗಾಗಿ ದೂರಿದರೆಂದು 20ರಂತೆ 50ರಂತೆ ಜನರನ್ನು ನೇಣು ಹಾಕಿ ಅಥವಾ ಗುಂಡು ಹಾರಿಸಿ ಕೊಂದರು. ಇವೆಲ್ಲವೂ ಶತಮಾನಗಳಿಂದಲೂ ನಡೆದು ಬಂದಿದೆ. ಪ್ಯಾರಿಸ್ನ ರಸ್ತೆಗಳಲ್ಲಿ ಪ್ರೊಟೆಸ್ಟೆಂಟರನ್ನು ಮಿಲಿಯಾಂತರ ಸಂಖ್ಯೆಯಲ್ಲಿ ಕೊಂದರು ಎಂಬುದನ್ನು ಸ್ಮರಣೆ ಮಾಡಲು ಕರೆಯುತ್ತಾರೆ. ಪೆಟ್ಟೋ ಮತ್ತು ಬೇರನ್ನಲ್ಲಿ ವರ್ಷಗಳ ಕಾಲ ಮಿಲಿಟರಿ ಚಿತ್ರಹಿಂಸೆ ಮತ್ತು ಸೆರೆ ಹಿಡಿಯುವಿಕೆ ಮತ್ತು ಸಿವೆನ್ನಾದಲ್ಲಿ ದುಷ್ಟ ಮೃಗವನ್ನು ಹಿಡಿಯುವಂತೆ ಬೇಟೆ ಮಾಡಿ ಅನೇಕ ಹಿಂಸಾತ್ಮಕ ವರ್ಷಗಳ ಕಾಲದುದ್ದಕ್ಕೂ ಸಾವಿರಾರು ಮತ್ತು 10,000 ಜನರನ್ನು ಅನೇಕ ಹಿಂಸಾತ್ಮಕ ವಿಧಗಳಲ್ಲಿ ಕತ್ತರಿಸಿ ಹಾಕಿ ಮತ್ತು ಚಿತ್ರವಧೆ ಮಾಡಿದರು. ಫ್ರೆಂಚ್ ಕ್ರಾಂತಿಯು ಯಾವುದೇ ಕಾರ್ಯದಲ್ಲಿಯೇ ಆಗಲಿ ಅದರ ಪ್ರತೀಕಾರದ ಗುಣ ಹೆಚ್ಚು ಗಮನಾರ್ಹವಾಗಿ ಅಥವಾ ಗಂಭೀರವಾಗಿ ಗೋಚರಿಸುವುದು ರೋಮನ್ ಸಭೆ ಮತ್ತು ಪೋಪನ ಅಧಿಕಾರ. ಅದು ಬಹುಮುಖ್ಯವಾಗಿ ಫ್ರಾನ್ಸ್ ಅಂತಹ ಉಗ್ರವಾದ ಹೋರಾಟದ ನಂತರ ಸುಧಾರಣೆಯನ್ನು ನಿರಾಕರಿಸಿತು ಮತ್ತು ನಿರಾಕರಣೆಯ ಪ್ರಕ್ರಿಯೆಯಲ್ಲಿ ಶಾಶ್ವತವಾಗಿ ಅಪಾರವಾದ ಅಪರಾಧಕ್ಕೆ ಎಡೆಮಾಡಿಕೊಟ್ಟಿತು. ತನ್ನ ರೌದ್ರವನ್ನು ರೋಮನ್ ಸಭೆಯ ಮೇಲೆ ತಿರುಗಿಸಿತು. ರೋಮನ್ ಸಭೆಯಿಂದಾಗಿಯೇ ಅಷ್ಟರ ಮಟ್ಟಿಗೆ ಕುಪಿತರಾಗಿದ್ದರೂ ರೋಮನ್ ಕ್ಯಾಥೋಲಿಕ್ ಆರಾಧನೆಯನ್ನು ರದ್ದುಪಡಿಸಿ ಪಾದ್ರಿಗಳನ್ನು ಅದರ ಮಹಾನಗರದ ಬೀದಿಗಳುದ್ದಕ್ಕೂ ಅಗಲಕ್ಕೂ ಬೇಟೆಯಾಡಿ ಅವರನ್ನು ಸಂಹಾರ ಮಾಡಿತು ಮತ್ತು ಸಂಹಾರವಾದಂತೆಲ್ಲ ಶರೀರಗಳನ್ನು ವಿದೇಶಿ ಸಮುದ್ರ ದಂಡೆಯಲ್ಲಿ ಎಸೆಯಿತು. ಹೇಗೆ ಪ್ರೊಟೆಸ್ಟೆಂಟರನ್ನು ಸಂಹರಿಸಿ ಬೇಟೆಯಾಡಿ ನೂರಾರು ಸಾವಿರಾರು ಮಂದಿಯನ್ನು ಗಡೀಪಾರು ಮಾಡಿದರೋ ಅದೇ ರೀತಿಯಲ್ಲಿ ನಡೆಸಿದರು. ಯುದ್ಧವನ್ನು ಪೋಪನ ಪ್ರದೇಶಕ್ಕೆ ಒಯ್ದು ರಕ್ಷಣಾರಹಿತ ಪೋಪನ ಅಧಿಕಾರದ ಮೇಲೆ ಎಲ್ಲಾ ರೀತಿಯ ಸಂಕಟಗಳನ್ನು ಮತ್ತು ಅವಮಾನವನ್ನು ಸೇರಿಸಿದರು. ಊಳಿಗ ಪದ್ಧತಿ, ರಾಜಪ್ರಭುತ್ವ ಮತ್ತು ಪೋಪನ ಪದ್ಧತಿಯು ಫ್ರಾನ್ಸ್ಗೆ ಹೋಲಿಸಿದರೆ ಫ್ರೆಂಚ್ ಕ್ರಾಂತಿಯು ಮಿತಿಮೀರಿದ ಬಹಳ ಹೆಚ್ಚಿನ ಶಿಕ್ಷೆಯೇನಲ್ಲ. ಒಂದು ಅಂಶದಲ್ಲಿ ನೋಡುವುದಾದರೆ ಕ್ರಾಂತಿಯನ್ನು ರೋಮನ್ ಕ್ಯಾಥೋಲಿಕರು ಪ್ರೊಟೆಸ್ಟೆಂಟರಿಗೆ ಆತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಕೊಟ್ಟ ಮಿತಿಮೀರಿದ ಕಿರುಕುಳಕ್ಕೆ ಪ್ರತೀಕಾರದ ಪ್ರತಿಕ್ರಿಯೆಯಾಗಿತ್ತು. ಎಷ್ಟು ರಭಸದಿಂದ ಸಿಟ್ಟೆದ್ದಿತೋ ಅಷ್ಟೇ ವೇಗದಲ್ಲಿ ರೋಮನ್ ಸಭೆಯ ಮೇಲೆ ಮತ್ತು ಪೋಪ್ ಪದ್ಧತಿಯ ವಿರುದ್ಧವಾಗಿ ಅಪ್ಪಳಿಸಿತು. ಸಭೆಯ ಆಸ್ತಿಯನ್ನು ರಾಜ್ಯಕ್ಕೆ ಕೊಡಲಾಯಿತು. ಫ್ರೆಂಚ್ ಪಾದ್ರಿವರ್ಗವು ಮಾಲೀಕತ್ವದಿಂದ ಕುಸಿದು ವೇತನ ಪಡೆಯುವ ಸಂಸ್ಥೆಯಾಯಿತು. ಸನ್ಯಾಸಿಗಳು ಮತ್ತು ಸನ್ಯಾಸಿಯರನ್ನು ಲೋಕಕ್ಕೆ ಪುನರ್ಸ್ಥಾಪಿಸಲಾಯಿತು.
ಅವರ ಆಸ್ತಿಗಳನ್ನು ಸರ್ಕಾರ ವಶಪಡಿಸಿಕೊಂಡಿತು. ಪ್ರೊಟೆಸ್ಟರನ್ನು ಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಮತ್ತು ರಾಜಕೀಯ ಸಮಾನತೆಗೆ ಏರಿಸಲಾಯಿತು. ನಂತರದಲ್ಲಿ ರೋಮನ್ ಕ್ಯಾಥೋಲಿಕ್ ಧರ್ಮವನ್ನು ವಿದ್ಯುಕ್ತವಾಗಿ ರದ್ದುಪಡಿಸಲಾಯಿತು.